ಲೈಟ್ ಔಟ್ ಮಟ್ಟಿ ಬಿಜಿರೆಗೆ ಸೀದಾ ಹೋದ ಕೆಳಗೆ ಸ್ಟೆಪ್ ಇರೋ ಎಲ್ಲಿಗೆ भारत माता की भारत माता की ಸಂಘಟನೆ ವಿಶ್ವ ಹಿಂದೂ ಪರಿಷತ್ ಇವತ್ತು 60ನೇ ವರ್ಷವನ್ನು ಆಚರಿಸ್ತಾ ಇದೆ. 1964 ಶ್ರೀಕೃಷ್ಣ ಜನ್ಮಾಷ್ಟಮಿಯಂದು ಮುಂಬಯಿಯ ಸಾಂದೀಪನಿ ಆಶ್ರಮದಲ್ಲಿ ಪ್ರಾರಂಭವಾಯಿತು. ಈ ದೇಶಕ್ಕೆ ಸ್ವಾತಂತ್ರ್ಯವೇನು ಸಿಕ್ಕಿತು ಆದರೆ ಈ ದೇಶದಲ್ಲಿದ್ದ ಸ್ಪಷ್ಟ ಅಸ್ಪೃಶ್ಯತೆ, ಜಾತಿ ಭೇದ, ಶ್ರೀಮಂತ ಬಡವ, ಮೇಲು ಕೀಳು ಮುಂತಾದನ್ನು ಎಲ್ಲರನ್ನು ತೊಡೆದು ಹಾಕಬೇಕು ಮತ್ತು ನಾನೊಬ್ಬ ಹಿಂದೂ ಎಂದು ಎದೆತಟ್ಟಿ ಹೇಳಬೇಕು ಎಂಬ ಉದ್ದೇಶದಿಂದ ಡಾಕ್ಟರ್ BR ಅಂಬೇಡ್ಕರ್, ಬಸವಣ್ಣ, ಬ್ರಹ್ಮಶ್ರೀ ನಾರಾಯಣ ಗುರು ಅವರ ಚಿಂತನೆಯಂತೆ ವಸುದೈವ ಕುಟುಂಬಕಂ ಎಂಬ ಕಲ್ಪನೆಯಂತೆ ಈ ದೇಶದಲ್ಲಿ ವಿಶ್ವ ಹಿಂದೂ ಪರಿಷತ್ ಪ್ರಾರಂಭವಾಯಿತು. ತುಂಬಾ ಜನ ಕೇಳುವುದುಂಟು, ಆ ವಿಶ್ವ ಹಿಂದೂ ಪರಿಷತ್ತಿಗೂ ಶ್ರೀಕೃಷ್ಣನಿಗೂ ಏನು ಸಂಬಂಧ? ಯಾಕಾಗಿ ವಿಶ್ವ ಹಿಂದೂ ಪರಿಷತ್ನ ಸ್ಥಾಪನಾ ದಿನಾಚರಣೆಯನ್ನು ಶ್ರೀಕೃಷ್ಣ ಜನ್ಮಾಷ್ಟಮಿ ಎಂದು ಯಾಕೆ ಆಚರಣೆ ಮಾಡ್ತಾರೆ? ಸಂಬಂಧ ಇದೆ ಬಂಧುಗಳೇ. ಶ್ರೀಕೃಷ್ಣ ಗೋಪಾಲಕ, ಶ್ರೀಕೃಷ್ಣ ಪೊಲೀಸ್ ಕೈಯಲ್ಲಿ ಬಂದೂಕನಿತ್ತು, ಬಂದೂಕು ಒಳಗಡೆ ಕಾಟ್ರೇಜು ಇತ್ತು, ಅದರ ಟ್ರಿಗರ್ ಎಳೆಯಲಿಕ್ಕೆ ಬೆರಳು ಇತ್ತು, ಎದೆನಲ್ಲಿ ಪೊಲೀಸ್ ಗುಂಡಿಗೆ ಇತ್ತು. ಆದ್ರೆ ಟ್ರಿಗರ್ ಎಳಿಬೇಡಿ ಅಂತ ಹೇಳಿ ಅವತ್ತಿನ ಬಿಜೆಪಿ ಸರ್ಕಾರಕ್ಕೆ ಆರ್ಡರ್ ಕೊಡಬೇಡಿ ಅಂತ ಯಾರು ಹೇಳಿದ್ರು? ಅವ್ರು ಬಿಜೆಪಿ ಸರ್ಕಾರ ಆರ್ಡರ್ ಕೊಟ್ಟಿದ್ರೆ ಟ್ರಿಗರ್ ಎಳೆದಿರ್ತಿದ್ರು, ಆ ದುರುಡರು ಸತ್ತಿರ್ತಾ ಇದ್ರು. ಹರ್ಷ ಮರ್ಡರ್ ಕೇಸ್ ಶಿವಮೊಗ್ಗದಲ್ಲಾಯ್ತು. ಅಲ್ಲೂ ಕೂಡ ಅವತ್ತೇನು ಹರ್ಷ ಮರ್ಡರ್ ಕೇಸಲ್ಲಿ ಯಾರೆಲ್ಲ ಇನ್ವಾಲ್ವ್ ಆಗಿದ್ರು ಅವರು ಮನೆಯೊಳಗಡೆ ಇದ್ರು. ಅವ್ರನ್ನ ಎನ್ಕೌಂಟರ್ ಮಾಡಿಸಲಿಕ್ಕೆ ಏನ್ ಸಮಸ್ಯೆ ಆಗಿತ್ತು? ಒಬ್ಬ ಯೋಗಿ ಆದಿತ್ಯನಾಥ್ ಬಗ್ಗೆ ನಾವಿಲ್ಲಿ ಚಪ್ಪಾಳೆ ತರ್ತೀವಿ. ಉತ್ತರ ಪ್ರದೇಶದ ಪೊಲೀಸರಿಗಿಂತ ನಮ್ಮ ಪೊಲೀಸರಿಗೆ ಕಮ್ಮಿಲ್ಲ, ನಮ್ಮ ಪೊಲೀಸರಿಗೆ ಶಕ್ತಿ ಇದೆ. ಆದ್ರೆ ಕರ್ನಾಟಕಕ್ಕೆ ಒಬ್ಬ ಯೋಗಿ ಆದಿತ್ಯನಾಥ್ ಬೇಕೆ ಹೊರತು ಜಾತಿವಾದಿ ನಾಯಕರಲ್ಲ. ಹಿಂದೂಗಳನ್ನು ಒಟ್ಟಿಗೆ ತಗೊಂಡಂತ ನಾಯಕರಿರಬೇಕು. ಅವರಿಂದಲೇ ಯೋಗಿ ಆದಿತ್ಯನಾಥ್ ಅಂತಹ ಎದೆಗಾರಿಕೆ ಇರುವಂತಹ, ದಾಳಸಿತನ ಇರುವಂತಹ ಲೀಡರ್ಶಿಪ್ ಅನ್ನ ನಮ್ಮ ಸಂಘಟನೆ ಬಿಡಬೇಕು. ನಾವು ಪೊಲೀಸ್ ಇಲಾಖೆಗೆ ಗೊತ್ತಾ ಇರೋದಲ್ಲ ಅಂತ ಒಬ್ಬ ಲೀಡರ್ ಬಂದಾಗ ಪೊಲೀಸ್ ಅದೇ ಬಂದೂಕನ್ನ ಕೈಯಲ್ಲಿ ಹಿಡಿದು ಎದೆಗೆ ಗುಂಡು ಹಾಕ್ತಾರೆ. ಅಂತ ನಾಯಕತ್ವವನ್ನು ಕೊಡುವಂತ ಕೆಲಸವನ್ನ ನಾನು ಪುನೀತ್ ಅವ್ರಿಗೆ ಹೇಳ್ತೀನಿ. ನಿಮ್ಮಂತ ಯಂಗ್ಸ್ಟರ್ಸ್ ಬರಬೇಕು. ನನಗೂ ಕೂಡ RSS ಅವಕಾಶ ಕೊಟ್ಟಿದ್ದು, ನಾನು ಯಾವ ನಿಮ್ಮಲ್ಲಿ ನೋಡಿಲ್ಲ. ನಿಮ್ಮಂತವ್ರು ಬನ್ನಿ. ನಿಮ್ಮಂತವ್ರ ಹತ್ರ ಧರ್ಮದ ಬದ್ಧತೆ ಇದೆ, ವಿಚಾರಕ್ಕೆ ಬದ್ಧತೆ ಇದೆ, ನಿಷ್ಠೆ ಇದೆ. ನಿಮ್ಮಂತವ್ರು ಬರಬೇಕು, ನಮ್ಮಂತವ್ರು ಬರಬೇಕು. ಬರೀ ರಾಜಕಾರಣಿಗಳು, ದುಡ್ಡು ಮಾಡ್ಕೊಂಡಿರೋರು, ರಿಯಲ್ ಎಸ್ಟೇಟ್ ಅಲ್ಲಿ ಇರೋರು, ಅವ್ರದ್ದು ಹಾರ್ಪಟ ಆಗಿರೋದ್ರಿಂದ ಯಾರು ಯೋಗಿ ಆದಿತ್ಯನಾಥ್ ತರ ಡಿಸಿಷನ್ ತಗೊಳ್ತಾರೆ? ಅವ್ರು ಕೆಜಿಹಳ್ಳಿ ಟೀಚರ್ ಪ್ರಕರಣ ಆಯ್ತು, ಪೊಲೀಸ್ ಇಲಾಖೆ ಮೇಲೆ ಅವತ್ತು ದಾಳಿ ಆಯ್ತು. ಹಾಗಾಗಿ ಬಿಜೆಪಿಗೆ ಅಂತ ಒಂದು ಲೀಡರ್ಶಿಪ್ ಅನ್ನ ನಮ್ಮ ಹಿಂದೂ ರಾಷ್ಟ್ರೀಯತೆಯನ್ನು ಪ್ರತಿಪಾದಿಸುವಂತ ನಮ್ಮ ಸಂಘಟನೆಗಳು ಯೋಗಿ ಆದಿತ್ಯನಾಥ್ ಅಂತಹ ನಾಯಕತ್ವ ಕೊಡುವಂತ ಕೆಲಸವನ್ನು ಕೂಡ ಮಾಡಿದ್ರೆ ಅವತ್ತು ಯಾವ ಇಲಾಖೆ ತುಂಬುವಂತ ಪ್ರಸಂಗ ಬರುವುದಿಲ್ಲ ಅಂತ ಹೇಳಿ ನಾನು ವಿನಮ್ರವಾಗಿ ಹೇಳ್ತೀನಿ. ಪುನೀತ್ ಅವರೇ, ಚೆನ್ನಾಗಿ ಮಾತಾಡ್ತೀರಿ, ಸಂಘಟನೆ ಕೂಡ ಮಾಡಿದ್ರಿ. ನಿಮ್ ಜೊತೆ ನಾನು ಮುಂದಿನ ದಿನಗಳಲ್ಲಿ ನಾವೆಲ್ಲ ಹಿಂದೂಗಳಷ್ಟೇ. ಈ ಹಿಂದೂ ಧರ್ಮದ ಉಳಿವಿಗೋಸ್ಕರ
ನಾವೆಲ್ಲರೂ ಕೂಡ ಕೈ ಜೋಡಿಸಿ ನಾವು ಕೆಲಸವನ್ನು ಮಾಡೋಣ. ದಕ್ಷಿಣ ಕನ್ನಡದಲ್ಲಿ ಇರುವಂತಹ ಸಂಘಟನೆ ರೀತಿಯಲ್ಲೂ ಘಟ್ಟದ ಮೇಲ್ವರೆಗೂ ಕೂಡ ಸಂಘಟನೆ ಕಟ್ಟೋಣ. ಅದಕ್ಕೆ ನಿಮ್ಮಂತ ಯುವಕರ ಸಹಕಾರ